ಬ್ಯಾಕ್ ಸ್ಟೇಜ್ನಲ್ಲಿ ಇದೇ ನಾಟಕದ ಚೋಮನ ಪಾತ್ರ ಮಾಡಿದ್ದ ಮುರುಡಯ್ಯರನ್ನು ಭೇಟಿ ಮಾಡಿದ್ವಿ. ರಂಗಭೂಮಿಯ ನಟರ ಬಗ್ಗೆ ಅವ್ರು ಮಾತಾಡ್ತಾ ಒಂದು ಮಾತು ಹೇಳಿದ್ರು. ಥಿಯೇಟರ್ ಆ್ಯಕ್ಟಿಂಗ್ ಮೇಲೆ ಪ್ರೊಫೆಷ್ನಲ್ ಕೋರ್ಸ್ ಮಾಡಿದ್ದೀವಿ ಅಂತ ಇಲ್ಲಿ ಬರ್ತಾರೆ, ಆದರೆ ಅವ್ರಿಗೆ ಥಿಯೇಟರ್ನ ABCD ಕೂಡ ಗೊತ್ತಿರಲ್ಲ ಅಂತ. ಜೊತೆಗೆ ಕನ್ನಡ ರಂಗಭೂಮಿಯ ಏಳಿಗೆ ಸಾಧ್ಯ ಆಗೋದು ರಂಗಭೂಮಿಯ ಆಸಕ್ತರ ನಿರಂತರ ಶ್ರಮದಿಂದ. 1-2 ವರ್ಷ ಯಾವುದೋ ಬೇರೆ ಬೇರೆ ಉದ್ದೇಶಕ್ಕೆ ಥಿಯೇಟ್ರ್ ಮಾಡೋದು, ಆಮೇಲೆ ಬಿಟ್ಬಿಡೋದು, ಹಾಗಾಗಬಾರ್ದು. ನಾವು ಆ್ಯಕ್ಟಿಂಗ್, ಡೈರೆಕ್ಷನ್ ಮಾಡಿದ್ರೆ ಮಾತ್ರ ಥಿಯೇಟ್ರ್ ಅಲ್ಲ. ನಮ್ಮ ಯಾವುದಾದ್ರೂ ಒಂದು ಕ್ರಿಯೆ, ಬದುಕಿನ ಒಂದು ನಿಸ್ವಾರ್ಥ ಕೊಡುಗೆ ನಮಗೆ ಮೌಲ್ಯಗಳ ದಿವ್ಯಾನ್ನ ಬಡಿಸಿದ ರಂಗಭೂಮಿಗೆ ಮೀಸಲಿಟ್ರೆ ಅದೇ ಥಿಯೇಟರ್ ಅನ್ನೋದು ಅವ್ರು ಹೇಳಿದ ಮಾತು. ನಮಗೂ ಅದು ನಿಜ ಅನ್ನಿಸ್ತು. ಮುರುಡಯ್ಯನವರ ಸರಳತೆ, ಸಜ್ಜನಿಕೆ,